5 ವರ್ಷಗಳ ಬಳಿಕ ಘೋರ ದುರಂತಕ್ಕೆ ದೇವರನಾಡು ಕೇರಳ ಸಾಕ್ಷಿ ಆಗ್ತಾ ಇದೆ. ಕ್ಷಣದಿಂದ ಕ್ಷಣಕ್ಕೆ ಸಾವು ನೋವುಗಳ ಸಂಖ್ಯೆ ಕೂಡ ಏರಿಕೆ ಆಗ್ತಾ ಇದೆ. ಮಂಡ್ಯದ ಇಬ್ಬರು ಕೂಡ ಈ ದುರಂತದಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕ್ಯಾರಪೇಟೆ ತಾಲೂಕಿನ ಕತ್ರಘಟ್ಟ, ಮಂಡ್ಯದ ಲೀಲಾವತಿ ನಿಹಾಲ್ ನಾಪತ್ತೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಅನಿಲ್ ಅವರ ಪತ್ನಿ ಝಾನ್ಸಿ, ತಂದೆ ದೇವರಾಜ್ಗೂ ಕೂಡ ಗಾಯವಾಗಿದೆ ಅನ್ನುವಂತಹ ಡೀಟೇಲ್ ಸಿಗ್ತಾ ಇದೆ. ಭೂಕುಸಿತದ ಭೀಕರತೆಯನ್ನು ಬಿಚ್ಚಿಟ್ಟಿದ್ದಾರೆ ಗಾಯಾಳು ದೇವರಾಜ್ ಅವರು. ದುರಂತವನ್ನ ನೆನೆದು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಗಾಯಾಳು ದೇವರಾಜ್ ಅವರು. ಬಂಡೆಗಳು ಉರುಳಿ ಬಂದು ಅಪ್ಪಳಿಸ್ತಾ ಇದ್ವು ಅಂತೇಳಿ ಆ ಘೋರ ನರಕ ಸದೃಶ್ಯವನ್ನು ವಿವರಿಸಿದ್ದಾರೆ. ಉಸಿರು ಬಿಗಿ ಹಿಡಿದು ಕುಳಿತುಕೊಂಡಿದ್ದೆ ಅನ್ನುವಂತಹ ವಿಚಾರವನ್ನು ತಿಳಿಸಿದ್ದಾರೆ. 500ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ ಅಂಥೇಳಿ ದೊಡ್ಡ ಆಪತ್ತಿನಿಂದ ಪಾರಾಗಿ ಬಂದಿರುವಂತಹ ಮಂಡ್ಯ ಮೂಲದ ವ್ಯಕ್ತಿಯೊಬ್ಬರು ಮಾತನಾಡಿದ್ದು ಹೀಗೆ. ಆ ಘನಘೋರ ದೃಶ್ಯವನ್ನು, ಕಣ್ಣಾರೆ ಕಂಡಂತಹ ಆ ನರಕ ಸದೃಶ್ಯವನ್ನು, ಆ ದೊಡ್ಡ ಆಪತ್ತಿನಿಂದ ಪಾರಾಗಿ ಬಂದದ್ದನ್ನು ಅವರು ವಿವರಿಸಿದ್ದಾರೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ. ಪಾಪನು ಕರ್ಕೊಂಡು ಅವೆಲ್ಲೂ ನಾನು ನೋಡ್ಬಿಟ್ಟು ಪಾಪನು ಲೀಲಕ್ಕೂ ನಿಮ್ಮೆಲ್ಲ ಹೊಂಟೋಗಿ ಅಂತ ಹೇಳಿದ್ಮೇಲೆ ಯಾರ ಯಾರು ಹೇಳ್ದ ಕುಂಜ ಬಂದು ದಿದಿಗ ಫೋನ್ ಎತ್ತಿಲ್ಲ ಅಂತ ನಿಮ್ಮ ನಮ್ಗೇನ ಮಾಡ್ಬೇಕ್ತಾನೆ ಲೀಲಾವತಿ ಫೋನ್ ನಂಬರ್ ಅದ, ನನ್ನ ನಂಬರ್ ಅದು ಮಾಡ್ಬೇಕ್ತಾನೆ. ಈಗ ಕೇಳಿದ್ರೆ ನಿಮ್ಮ ಇಬ್ಬರು ನಂಬರ್ ಅವ್ರ ಮೇಲಿದ್ರ ಅವರು ಏನಾಯ್ತಿಲ್ಲ ಆ ಬಡ್ಡಿಯಕ್ಕೆ ಮಾತು ಕೇಳ್ಕೊಂಡು ಅದೇನಾಯ್ತು ಗೊತ್ತಾ, ಹೇಳಿದ್ರ ಹೇಳ್ತಾನೆ ನನ್ನ ಜೀವನ ಏನಂತ ಅರ್ಥ ಮಾಡ್ತಾನೆ. ಅದು ವಿಷಯ ಗೊತ್ತಿಲ್ಲ ಮಡಿಕಣೆ ಮಾತಾಡಿಗೆ ನಿನಗೆ ಎತ್ತಿಸಿದೆ ಇನ್ನೂ ಸ್ವಲ್ಪ ಇತ್ತು. ನಾನು ಅಂತು ಕೊಡ್ತಾ ಅನೇ ಜಾನ್ಸಿ ಪಾಪನ ಎತ್ಕೊಂಡು ಅಂತ ನಾನು ಹೇಳ್ತೀನಿ. ನಿಮ್ಮ ಲೀಲಾವತಿ ಇಲ್ವಾ ಅಪ್ಪ, ನನ್ನ ಮಗನ ಬಿಡ್ಬೇಡಕ್ಕಪ್ಪ, ನೋಡ್ಕಪ್ಪ ಬಿಟ್ಟು ನೋಡ್ಕೋ ಹೋಗ್ಬೇಡಕ್ಕಪ್ಪ, ಕಬ್ಕದಿ ಭಾಳ ಬಂದು ಕೊಡ್ತೀನಿ ಏನೋ ಕಬ್ಕಂದ್ಮೇಲೆ ಬಿಡ ಮಾತು ಇಲ್ಲ. ಇಲ್ಲಿ ಬಂಡೆಗಳು ಬರ್ತಾವ, ದಂಡ ಬಂದು ಉಳ್ಕೊಬಿಡ್ತಾವ. ಆಗ